ಇದರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಬೆಂಬಲ ಬೆಲೆಗಿಂತ ಎಲ್ಲ ಉತ್ಪನ್ನಗಳಿಗೆ ಬೆಲೆ ಕಡಿಮೆ. ಈಗ ಉದಾಹರಣೆಗೆ ಸೂರ್ಯಪಾನ ಮಾರಾಟ ಮಾಡಲು ಹಿಂಗಾಗೋದ್ರಿಂದ ಲಾಭ ಇಲ್ಲ. ಹಾಗಾಗಿ ತೊಗರಿ ಸದ್ಯ ಬಂದವು, ಕೆಲವೊಳ್ಳೆ ಭತ್ತ ಬಂದವ, ಅದಕ್ಕೂ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ಮಾರಾಟ ಆಗ್ತವೆ. ಖರೀದಿಕ್ಕೆ ಅಂದರೆ ಯಾವ್ಯಾವ ಬೆಳೆಗಳಿದೆ ಕಡಿಮೆ ದರಕ್ಕೆ ಮಾರುಕಟ್ಟೆಯಲ್ಲಿ ಎಲ್ಲ ಉತ್ಪನ್ನಗಳ ಖರೀದಿ ಕೇಂದ್ರಕ್ಕೆ ನೀವು ರಾಜ್ಯ ಮತ್ತು ಕೇಂದ್ರಕ್ಕೆ ತರಿಸ್ಕೊಡೋದಿಲ್ಲ ಮತ್ತು ಶೀಘ್ರದಲ್ಲಿ. ಎರಡನೇದೇನಂದ್ರೆ ಸರ್, ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಉದಾಹರಣೆಗೆ ನಮ್ಮ ಮೊನ್ನೆ ಶಾಂತಕಲ್ಲೂರು ಬ್ಯಾಂಕ್ ಹೋಗಿತ್ತು ಕರ್ನಾಟಕ ಗ್ರಾಮೀಣ. ಆ ಬ್ಯಾಂಕ್ನಲ್ಲಿ ಮತ್ತು ಇನ್ನಿತರ ಬ್ಯಾಂಕ್ಗಳಿಗೆ ಹೋಗಿಲ್ಲ ಅಂತಲ್ಲ, ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದರೆ ತಾಲೂಕು ವ್ಯಾಪ್ತಿ ಈ ಉದ್ಯೋಗ ಖಾತ್ರಿ ರೊಕ್ಕ, ಯಶಸ್ವಿ ದುಡ್ಡು, ಅಂಗವಿಕಲರ ವೇತನ, ವಿಧವಾ ವೇತನ ಮತ್ತು ಗೃಹಲಕ್ಷ್ಮಿ ಹಣ, ಬೆಳೆ ಪರಿಹಾರ, ಈಗೇನು ಜೋಳನ ಖರೀದಿ ಕೇಂದ್ರ ಆಗಲಿ, ತೊಗರಿ ಖರೀದಿ ಕೇಂದ್ರ ಆಗಲಿ, ನೆಲ್ಲು ಹಾಕಲಿ, ಅವರೇ ಖರೀದಿ ಹಾಕಿದ್ರೆ ಆ ದುಡ್ಡನ್ನು ಕೊಡೋಂಗಿಲ್ಲ. ಸಾಲ ಇರ್ತದೆ, ಬೆಳೆ ಸಾಲ ಇರ್ತದೆ ಇಲ್ಲಲ್ಲ ಸರ್, ಅವ್ರು ಆ ಥರ ಮಾಡೋಕ್ಕೆ ಇದನ್ನು ತಾವು ಕಟ್ಟುನಿಟ್ಟಾಗಿ ಇರಿಸಲು ಕಳಿಸೋದು ಬ್ಯಾಂಕ್ಗೆ. ಹ್ಞೂ ಸರ್. ಇನ್ನೊಂದು ಸರ್, ಎರಡನೇದು ಏನು ಮಾಡಕ್ಕೆ ಈಗ ಅಲ್ಲಿ ನಾನು ಉದಾಹರಣೆ ಕೂತಿದ್ದೆ, ಒಂದು 400-500 ಜನರ ಮೇಲೆ ಈಗಾಗಲೇ ಲೀಗಲ್ ನೋಟಿಸ್ ಕಳಿಸ್ಯಾರ ಕೋರ್ಟ್ ಹಾಕಕ್ಕೆ. ಈಗ ರೈತರ ಉತ್ಪನ್ನಗಳಿಗೆ ಯೋಗ್ಯವಾದ ಬೆಲೆ ಇತ್ತಿಲ್ಲ ಮತ್ತು ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೋಟಿ ಹಾಕಿದ್ರೆ ರೈತರು ಏನೋ ಮಾಡೋದು. ಈಗಾಗಲೇ ಭೂಮಿಗಳು ಹಂಚಿ ಹೋಗಕ್ಕೆ ನಮ್ಮ ಕೈ ಬಿಟ್ಟು ಹೋಗಕ್ಕೆ ಹೆಚ್ಚುವಲ್ಲಿ ಈ ರೋಡಿಗಂತ, ರಿಯಲ್ ಎಸ್ಟೇಟ್ಗಂತ, ವಿಂಡೋ ಫ್ಯಾನು, ಸೋಲಾರು, ಇನ್ನಿತರ ಕೈಗಾರಿಕೆಗಳು ಮತ್ತು ಶ್ರೀಮಂತರ ಪಾಲು ಹಾಕತ್ತವೆ. ಈ ಆಹಾರದ ಭದ್ರತೆ ಏನೈತಿ ನಾಳೆ ಕುದ್ದು ಹೋಗುತ್ತಾ, ಇದಕ್ಕೆ ಸ್ವಲ್ಪ ಎಚ್ಚೆತ್ತವಾಗಿ ಸ್ವಲ್ಪ ಮನಸ್ಸು ಕೊಟ್ಟು ಒಂದು ಒಳ್ಳೆಯ ನಿರ್ಧಾರ ತಗೊಂಡು ರೈತರ ಮೇಲೆ ಅವರೇ ದಾಯ ಹೂಡಬಾರದು. ಎಲ್ಲಿವರೆಗೆ ಯೋಗ್ಯ ಬೆಲೆ ಸಿಗುವವರೆಗೂ ಅಥವಾ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ಆಗೋವರೆಗೆ. ಯಾಕಂದರೆ ಇವತ್ತು ಆ ವರದಿನ ಕೊಟ್ಟು 2006ರಿಂದ ಅಂತಿಮ 5ನೇ ವರದಿನ ಕೊಟ್ಟಾರೆ, ಇವತ್ತಿಗೆ ಬಿಡುಗಡೆ ಆಗಿಲ್ಲ. ಹಾಗಾಗಿ ಆ ವರದಿಯನ್ನು ಬಿಡುಗಡೆಗೊಳಿಸೋಕೆ ಶೀಘ್ರವಾಗಿ ಅಲ್ಲಿವರೆಗೂ ರೈತರು ಸಾಲ ವಸೂಲ ರದ್ದಾಗಬೇಕು ಮತ್ತು ಯಾವುದೇ ಹಣ ಹಿಡ್ಕೊಳ್ಬಾರ್ದು. 3 ಜನ ರೈತರಿಗೆ ಸಿಬಿಲ್ ಅಳವಡಿಸ್ತಾರೆ. ಯಾಕಂದ್ರೆ ರೈತರಿಗೆ ಯಾವುದೇ ಆದಾಯ ಇಲ್ಲ ಆ್ಯಕ್ಚುಲಿ. ಪ್ರತಿಯೊಂದು ಕಂತುಗಳು ಇರ್ತದೆ. ಯಾಕಂದ್ರೆ ಇವ್ರು ಉದಾಹರಣೆಗೆ ತೊಗರಿ ಬಂದವ 1000 ರೂಪಾಯಿ 900 ರೂಪಾಯಿ ರೇಟ್ ಕಡಿಮೆ ಮಾರ್ಕೆಟ್ನಾಗ ಟ್ಯಾಕ್ಟ್ರಿ ಕಂತು ಕಟ್ಟಕ್ಕಾಗಲ್ಲ. ಖರೀದಿ ನೋಡಿಕೊಂಡ್ರೆ ಖರೀದಿ ತರದ ಮೇಲೆ ಅವರು 3 ತಿಂಗಳ ಹಣ ಬರ್ತಾವ. ಹಿಂಗಾಗಿ ಕಂತಲ್ಲಿ ಲ್ಯಾಬ್ಸ್ ಆಯ್ತಪ್ಪ ಅಂದ್ರೆ ಇದು ಸರ್ಕಾರದಲ್ಲೂ ಪ್ರಸಿದ್ಧಿರೋದು, ರೈತರದ್ದು ಇರುತ್ತೆ 2. ಮತ್ತು ಒಂದು ವೇಳೆ ಪ್ರಕೃತಿರದ್ದು ಇರುತ್ತೆ, ಪ್ರಕೃತಿ ವಿಕೋಪ. ಈ 3ರ ಮಧ್ಯದಲ್ಲಿ ಸಿಬಿಲ್ ಹೋಗಿಬಿಡುತ್ತೆ. ಸಿಬಿಲನ್ನು ರೈತರು ಪರಿಗಣಿಸ್ಬಾರ್ದು. ನಿಮ್ಮಂತ ಯಾವುದೇ ಅವಶ್ಯ ಮಾಡಿರಿ. ಅದೇ ರೀತಿಯಾಗಿ ಸರ್, ಇವತ್ತು APMC ಇಲ್ಲಿ ದೊಡ್ಡದಾಗಿದೆ. ಈ ಮಳಿಗೆಗಳನ್ನು ಕಮರ್ಷಿಯಲ್ ಆಗಿ ಬಾಡಿಗೆ ಕೊಟ್ಟಾರ, ಏನು ಆಫೀಸ್ ಕಾರ್ಯಾಲಯನ ನ್ಯಾಯಾಲಯಕ್ಕೆ ಬಾಡಿಗೆ ಕೊಟ್ಟಾರ. ಮತ್ತು ನಾವೆಲ್ಲಿ ಮಾರಾಟ ಮಾಡ್ತೀವಿ ಇದನ್ನು ನಾಳೆ ಒಂದು ಸಲ ಕಳೆದ ವರ್ಷ ಹೇಳಿದ್ವಿ ನಾವು ಸಾವಿರ ಮನೆ ಇವರು ಹೋಗಿ ಒಮ್ಮೆಲೆ ನಾವು ನ್ಯಾಯಾಲಯ ಬೀಗ ಹಾಕೋದಾಗಿರ್ಬೋದು, ಮಳಿಗೆಗಳು ಬೀಗ ಹಾಕೋದಾಗಿರ್ಬೋದು, ಇಲ್ಲ ತಮ್ಮ ಕಾರ್ಯಾಲಯ ಬೀಗ ಹಾಕೋದಾಗಿರ್ಬೋದು. ಈ ಥರ ಆಗಬಾರ್ದು. ಸ್ವಲ್ಪ ಎಚ್ಚೆತ್ಕೊಂಡು ಕೃಷಿಯನ್ನು ಕೃಷಿಯಾಗಿ ಬಳಸೋಂಥ ನಾವು. ಮತ್ತು ಅದೇ ರೀತಿಯಾಗಿ ಇಲ್ಲೇ ಭಾಳಷ್ಟು ಇಲಾಖೆಗಳಾಗಬೇಕು. ಈಗ ಕೃಷಿ ಇಲಾಖೆ ಇಲ್ಲ, ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲಿ ಕೂಡ ಸಿಬ್ಬಂದಿ ಇಲ್ಲ. ಮತ್ತು ರೆಕಾರ್ಡ್ ರೂಮ್ ಇಲ್ಲ, ದಾಖಲೆ ರೂಮ್ಗಳು, ಈ ಸರ್ವೇದು ಭೂ ಇಲಾಖೆ ಅಲ್ಲಿ ಇಲ್ಲ. ಎಡೆಲ್ಲ ಆಫೀಸರ್ ಹೆಚ್ಚುವಲ್ಲಿ ಅಲ್ಲಿ ರೆಕಾರ್ಡ್ ರೂಮ್ ಇಲ್ಲ. ರೆಕಾರ್ಡ್ ರೂಮಿಗೆ ಮಾನಿ ತಾಲೂಕಿನವರು ಹಳ್ಳಿಗಳು ಮಾನಿಗೆ ಹೋಗ್ಬೇಕು, ಸಿಂಧನೂರು ಹಳ್ಳಿಗೆ ಬರ್ತಕ್ಕಂಥ ಹಳ್ಳಿಗಳು ಸಿಂಧನೂರಿಗೆ ಹೋಗ್ಬೇಕು, ಲಿಂಗಸೂರು ಬರ್ತಕ್ಕಂಥ ಲಿಂಗಸೂರು ಹೋಗ್ಬೇಕು. ಅಂದ್ರೆ ತಾಲೂಕು ಆಗೋದ್ರೆ ಆಗ್ತಿರುತ್ತೆ. ಹಿಂಗಾಗಿ ಏನೇನು ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಮತ್ತು ಇಲಾಖೆಗಳ ಕೊರತೆ ಇದೆ, ಸ್ವಲ್ಪ ಶೀಘ್ರದಲ್ಲಿ ನಿವಾರಣೆ ಆಗಂತಂಗೆ ಕೇಂದ್ರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಾವು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಮತ್ತು ತಮ್ಮ ಜಿಲ್ಲಾಡಳಿತಕ್ಕೆ ಕಳಿಸಿ ಮತ್ತು ತಮ್ಮ ವ್ಯಾಪ್ತಿಗೆ ಏನು ಬರ್ತವೆ ಸದ್ಯ ಅವನು ತಾವು ತ್ವರಿತಗತಿಯಲ್ಲಿ ತಗೋಬೇಕು. ಹಾಗಾಗಿ ಅದೇ